ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ. ನಾನು ಇವಾಗ ತೆಗೆದುಕೊಳ್ತಾ ಇರುವಂಥ ರೀಡಿಂಗ್ ಒಂದು ಡಿಫ್ರೆಂಟ್ ಆಗಿರೋವಂಥದ್ದು. ಆ್ಯಕ್ಚುಲಿ ನನಗೊಂದು ಕಾಮೆಂಟ್ ಬಂತು, ಅದರ ಮೇಲೇ ಮಾಡ್ತಾಯಿದ್ದೀನಿ. ಅಫ್ಕೋರ್ಸ್ ಇದನ್ನು ಮಾಡಬೇಕು ಅಂತೇಳಿ ನನ್ನ ಮನಸ್ಸಲ್ಲಿ ಕೂಡ ಇತ್ತು. ಸಮವು ಬೇರೆ ಬೇರೆ ತೊಗೊಂಡು ಅದನ್ನು ಮಿಸ್ ಮಾಡಿದ್ದೆ. ಸೊ ದಟ್ ಅದು ಕಾಮೆಂಟಲ್ಲೇ ಬಂದಿರೋದ್ರಿಂದ ಅದನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬನ್ನಿ ವಿಡಿಯೋನ ಲೈಕ್ ಮಾಡಿ ಮತ್ತು ನೋಡಿ. ಏಕೆಂದರೆ ಲೈಕ್ ಮಾಡಿದಾಗ ಅದು ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಸೊ ನಿಮಗೆ ಸೂಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಈಗಿರುವಂಥ ಮ್ಯಾಟರ್ ಏನಂತಂದರೆ, ಒಬ್ಬ ವ್ಯಕ್ತಿ ನಮಗೆ ವಿತೌಟ್ ಎನಿ ರೀಸನ್ ನಮಗೆ ಪದೇ ಪದೇ ನೆನಪಾಗ್ತಾ ಇರ್ತಾರೆ. ಅಂದರೆ ಅವ್ರ ಜೊತೆ ನಮಗಿರುವಂಥ ಕನೆಕ್ಷನ್ ಯಾವ ಥರದ್ದು, ಏನಕ್ಕೋಸ್ಕರ ಅವ್ರನ್ನ ನಾವು ನೆನಪಿಸ್ಕೋತೀವಿ? ಏನಾದರೂ ರೀಸನ್ ಇರ್ಬೋದಾ? ಫಾಸ್ಟ್ ಲೈಫ್ ಕನೆಕ್ಷನ್ ಇರ್ಬೋದಾ? ಅಥವಾ ಇನ್ ಫ್ಯೂಚರಲ್ಲಿ ಅವ್ರು ನಮ್ಮ ಲೈಫಲ್ಲಿ ಬರೋವಂಥ ಸೂಚನೆ ಇರಬಹುದಾ? ಏನಕ್ಕೋಸ್ಕರ ನೆನಪಾಗ್ತಿದ್ದಾರೆ? ಅವ್ರ ಜೊತೆ ನಮ್ಮದು ಕಾರ್ಮಿಕ್ ಬಾಂಡ್ ಇರ್ಬೋದಾ? ಅಥವಾ ಸೋಲ್ಮೇಟ್ ಕನೆಕ್ಷನ್ಸ್ ಇರ್ಬೋದಾ? ಇಲ್ಲ ಟ್ವಿನ್ ಫ್ಲೇಮ್ ಕನೆಕ್ಷನ್ಸ್ ಇರ್ಬೋದಾ? ಅದಕ್ಕೋಸ್ಕರ ಅವ್ರು ನೆನಪಾಗ್ತಿದ್ದಾರೆ. ಈವನ್ ಎಲ್ಲೋ ಒಂದು ಕಡೆ ನಾವು ಕಂಪ್ಲೀಟ್ಲಿ ಲೈಫಲ್ಲಿ ಸೆಟಲ್ಡ್ ಆಗಿದ್ದರು, ಐ ಮೀನ್ ಟು ಸೇ ಮದುವೆ ಆಗಿದ್ರೂ ಸಹಿತ ನಾವೆಲ್ಲೋ ಒಂದು ಕಡೆ ತುಂಬಾ ಯಾರ ಕಡೆಗಾದರೂ ತುಂಬ ಫುಲ್ ಆಗ್ತಿರೋದೆ. ಐ ಮೀನ್ ಮ್ಯಾಗ್ನೆಟಿಕ್ ಪುಲ್ ಅಂತ ಹೇಳ್ತೀವಿ. ಆ ಥರ ಏನಾದರೂ ಆಗ್ತಾಯಿದ್ರೆ ಅವರು ಏನಕ್ಕೋಸ್ಕರ ಆಗ್ತಿದೆ ಅಂತ ಹೇಳಿ ಒಂದು ಡೌಟ್ ಕ್ರಿಯೇಟ್ ಆಗುತ್ತಲ್ವ ಮನಸ್ಸಲ್ಲಿ. ಸೊ ಸಮ್ವೇರ್ ಅದಕ್ಕೆ ಎಲ್ಲರೂ ಉತ್ತರನ ಹುಡುಕ್ತಾ ಇರ್ತಾರೆ. ನಾನು ಇವತ್ತು ಅದನ್ನು ಒಂದು ಕ್ಲಾರಿಫಿಕೇಷನ್ ತೊಗೊಳ್ಳೋ ಎಲ್ಲೋ ಒಂದು ಕಡೆ ಜಸ್ಟ್ ನೋಡೋಣ ಹೇಗೆ ಏನು ಅಂತ. ಓಕೆ, ಸೊ ದಟ್ ಏಂಜಲ್ಸ್ ನನಗೆ ಯಾವ ಥರ ಗೈಡ್ ಮಾಡ್ತಾರೆ ನನಗೆ ನೋಡೋಣ. ಓಕೆ, ನೀವು ಯಾರನ್ನು ಆ ಥರ ಇವ್ರ ಜೊತೆ ನನ್ನದು ಕನೆಕ್ಷನ್ ಏನಿದೆ ಅಂತ ನಾನು ತಿಳ್ಕೊಬೇಕು ಅಂತ ಯಾರೆಲ್ಲ ಇದ್ದೀರೋ ಪ್ಲೀಸ್ ಬಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನೋಡೋದ್ರಿಂದ ನಿಮಗೆ ಅದು ರೆಸೊನೇಟ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ. ಅಕಸ್ಮಾತ್ ರೆಸೊನೇಟ್ ಆಗಿಲ್ಲ ಅಂದರೆ ಪ್ಲೀಸ್ ಅದನ್ನು ಬಿಟ್ಬಿಡಿ, ಆಯಿತಾ? ಇದು ಯಾವುದೇ ಜೆಂಡರ್ ಸ್ಪೆಸಿಫಿಕ್ ಆಗಿರೋದಿಲ್ಲ, ಎಲ್ಲರಿಗೂ ಸೂಟ್ ಆಗುವಂಥದ್ದಾಗಿರುತ್ತೆ. ಇಂಥದ್ದೇ ಅಂತ ಏನೂ ಇಲ್ಲ, ಆಯಿತಾ? ಸೊ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಬೇಕಾದರೂ ಯಾವ ಮೂಮೆಂಟಲ್ಲಿ ಇದು ಬಂದು ನಿಮ್ಮ ಕಣ್ಮುಂದೆ ಕಾಣುತ್ತೋ ಆ ಮೂಮೆಂಟ್ಗೆ ಇದು ನಿಮಗೆ ಸೂಟಬಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯೂನಿವರ್ಸ್ ಕಡೆಯಿಂದ ಏನೋ ಒಂದು ಮೆಸೇಜಸ್ ಆ ವಿಡಿಯೋದಲ್ಲಿ ನಿಮಗಾಗಿ ಬಂದಿರುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ನೋಡೋಣ. ನೀವು ಯಾರನ್ನು ನೆನಪಿಸ್ಕೋತಾ ಇದ್ದೀರೋ ಪದೇ ಪದೇ ಅವ್ರ ಜೊತೆ ಇರುವಂಥ ನಿಮ್ಮ ಒಂದು ರಿಲೇಷನ್ಶಿಪ್ ಯಾವ ಥರದ್ದು, ಏನಕ್ಕೋಸ್ಕರ ಅವರು ನೆನಪಾಗ್ತಿದ್ದಾರೆ ಅಂತ. ಓಕೆ ಫ್ರೆಂಡ್ಸ್, ಸಕ್ಸಸ್, ಕರೇಜ್, ಸ್ಟ್ರೆಸ್, ಸಾರೋ, ಮೂಮೆಂಟ್ ಟು ಮೂಮೆಂಟ್, ಪೀಸ್. ಫ್ರೆಂಡ್ಸ್, ನೀವು ಯಾರನ್ನು ನೀವು ಪದೇ ಪದೇ ನೆನಪಿಸ್ಕೋತಾ ಇದ್ದೀರೋ, ಏನನ್ನು ಯಾರಾದರೂ ನಿಮಗೆ ಅಟ್ರ್ಯಾಕ್ಟ್ ಆಗ್ತಿದ್ದಾರೋ, ಅಥವಾ ನೀವು ಯಾರಿಗಾದರೂ ಅಟ್ರ್ಯಾಕ್ಟ್ ಆಗಿರ್ಬೋದು, ಅಥವಾ ಅವರು ಯಾರಾದರೂ ನಿಮ್ಗೆ ಅಟ್ರ್ಯಾಕ್ಟ್ ಆಗ್ತಾ ಇರ್ಬೋದು, ಕಾರಣ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ನಿಮ್ಮದಾಗಿದ್ದರೆ ಈ ವಿಡಿಯೋ ನಿಮಗಾಗಿರುತ್ತೆ. ಸೊ ನೋಡಿ. ಓಕೆ, ಇದು ಏನಕ್ಕೆ ಅವ್ರು ನೆನಪಾಗ್ತಿದ್ದಾರೆ ಅಂತ ಅಂದರೆ, ನೀವು ಯಾವುದೋ ಒಂದು ಸಿಚುವೇಷನಲ್ಲಿ ಒಂದು ಕ್ಲೈಮ್ಯಾಕ್ಸ್ ಆಗಿದೆ. ಐ ಮೀನ್ ಅದು ಲವ್ ಇರ್ಬೋದು, ಅಥವಾ ಮ್ಯಾರೇಜ್ ಲೈಫ್ ಇರ್ಬೋದು, ಅಥವಾ ನಿಮ್ಮ ಒಂದು ಬಿಸ್ನೆಸ್ ಇರ್ಬೋದು,
ಯಾವುದೋ ಒಂದು ಓಕೆ ಇಂಥದ್ದೇ ಅಂತ ಏನಿಲ್ಲ, ಅದು ಒಂದು ಕಂಪ್ಲೀಟಾಗಿ ಮುಗಿದು ಹೋಗಿದೆ. ಅಂದರೆ ಅದರಿಂದ ನೀವು ಹೊರಗಡೆ ಬಂದಿದ್ದೀರ, ಅದು ವಾಪಸ್ ನಿಮಗೆ ಸಿಗೋದಿಲ್ಲ. ಥಂಡರ್ ಬೋಲ್ಟ್ ಕಾರ್ಡ್ ಬಂದಿದೆ, ಅಂಥ ಸಿಚುವೇಷನಲ್ಲಿ ಅವ್ರು ಬಂದಿದ್ದಾರೆ. ಓಕೆ, ಇದು ನೀವು ಯಾವುದೋ ಒಂದು ಸಿಚುವೇಶನ್ ಯಾವ ಥರ ಇತ್ತು ಅಂದರೆ, ನೀವು ಕರೆಕ್ಟಾಗಿ ಅದಕ್ಕೆ ಬೇಕಾಗಿರುವಂತಹ ಬಿಲ್ಡಿಂಗ್ಗೆ ಏನು ಫೌಂಡೇಶನ್ ಹಾಕ್ತೀವಿ ಆ ಫೌಂಡೇಶನ್ನ ಕರೆಕ್ಟಾಗಿ ಹಾಕಿರಲಿಲ್ಲ, ಆ ಒಂದು ನಂಬಿಕೆ ಅದರಲ್ಲಿ ಇರಲಿಲ್ಲ, ಅದರಿಂದ ನೀವು ಹೊರಗಡೆ ಬಂದ್ರಿ. ಓಕೆ, ಸೊ ಅದು ಹೋಯಿತು, ನಿಮ್ಮ ಲೈಫಿಂದ ಅದು ಹೋಯಿತು. ಅದು ಹೋದಾಗ ಇದೊಂದು ಸ್ಟಾರ್ಟ್ ಆಗಿರುವಂಥದ್ದು. ಓಕೆ, ಹಾಗಾಗಿ ನಿಮಗೆ ರಿಪ್ನೆಸ್ ಇದೆ, ಒಂದು ಫ್ರೂಟ್ಫುಲ್ ಆಗಿರುವಂಥ ಸಿಚುವೇಶನ್ ಬಂದಿದೆ. ಅದಾದಮೇಲೆ ಆ್ಯಂಡ್ ಮೆಚ್ಯೂರ್ಡಾಗಿ ಥಿಂಕ್ ಮಾಡುವಂತಹ ನೇಚರ್ ಕೂಡ ನಿಮಗೆ ಬಂದಿದೆ ಈಗ. ಆಗ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ. ಓಕೆ, ಅವ್ರ ಕಡೆ ನಿಮ್ಮ ಅಟ್ರಾಕ್ಷನ್ ಆಗ್ತಾಯಿದೆ. ಸಕ್ಸಸ್ ಯಾವಾಗ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಯಿತೋ ಆಗ ಅವರು ಬಂದಿರೋ ಅಂಥದ್ದು. ನಿಮ್ಮ ಲೈಫಲ್ಲಿ ಒಂದು ಪೀಕ್ ಮೂಮೆಂಟ್ಗೆ ಹೋಗಿದ್ದೀರ, ಸಕ್ಸೀಡ್ ಆಗಿದ್ರೆ, ನೀವೇನೋ ಅಂದ್ಕೊಂಡಿದ್ದೀರಾ ಅದನ್ನು ನೀವು ಸಾಧನೆ ಮಾಡಿದ್ದೀರಾ, ಅದು ಒಂದು ಸೆಲೆಬ್ರೇಷನ್ ಇದೆ, ಅಥವಾ ನೀವು ಯಾವುದೋ ಒಂದು ಸೆಲೆಬ್ರೇಷನಲ್ಲಿ ಅವರನ್ನು ಮೀಟ್ ಮಾಡಿರೋ ಅಂಥದ್ದಿರ್ಬೋದು, ಪಾರ್ಟಿನಲ್ಲಿ ಮೀಟ್ ಮಾಡಿರೋ ಅಂಥದ್ದಿರ್ಬೋದು, ಯಾವುದೋ ಒಂದು ಗೆಟ್ ಟುಗೆದರ್ನಲ್ಲಿ ಮೀಟ್ ಮಾಡಿರೋ ಅಂಥದ್ದಿರ್ಬೋದು, ಅಥವಾ ಫ್ಯಾಮಿಲಿ ಫಂಕ್ಷನ್ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಟೆಂಪಲ್ ಇರ್ಬೋದು, ಯಾವುದೋ ಒಂದು ಖುಷಿನ ಸೆಲೆಬ್ರೇಟ್ ಮಾಡುವಂಥ ಮೂಮೆಂಟಲ್ಲಿ ನೀವು ಅವರನ್ನು ಮೀಟ್ ಮಾಡಿದ್ದೀರ. ನಿಮ್ಮ ಲೈಫ್ನ ಸಕ್ಸಸ್ಸನ್ನು ಇದು ಮಾಡಬೇಕಾದ್ರೆ ಓಕೆ, ಅವರು ಬಂದಿದ್ದಾರೆ. ಆ್ಯಂಡ್ ಅವರು ಬರೋದ್ರಿಂದ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಆ್ಯಂಡ್ ಕೆಲವೊಬ್ಬರಿಗೆ ಆ ಥರ ಸಕ್ಸಸ್ಸನ್ನು ಸೆಲೆಬ್ರೇಟ್ ಮಾಡಬೇಕಾದ್ರೆ ಕೆಲವೊಬ್ಬರಿಗೆ ಅವ್ರು ಬಂದಿದ್ದಾರೆ ಅಂತ ಅನಿಸಿದ್ರೆ, ಇನ್ನು ಕೆಲವೊಬ್ಬರಿಗೆ ಅವ್ರು ಬಂದಿರೋದ್ರಿಂದ ಅದರ ನೆಕ್ಸ್ಟ್ ನೀವು ಸೆಲೆಬ್ರೇಷನ್ ಮೋಡಲ್ಲಿದ್ದೀರಾ. ಓಕೆ, ಸೆಲೆಬ್ರೇಷನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಲೈಫಲ್ಲಿ ಸೆಲೆಬ್ರೇಷನ್ ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ, ಸಕ್ಸೀಡ್ ಆಗ್ತೀರಾ. ಇದುವರೆಗೂ ನಿಮ್ಮ ಲೈಫಲ್ಲಿ ಏನಿತ್ತು ಈ ಥಂಡರ್ ಬೋಲ್ಟ್ ಅನ್ನೋವಂಥದ್ದು, ತುಂಬ ಸ್ಯಾರೋ ಇರುವಂಥದ್ದು, ಇದೆಲ್ಲ ಬಿಟ್ಟು ನೀವು ಸಕ್ಸಸ್ ಅನ್ನೋ ಒಂದು ಏನು ಹ್ಯಾಪಿನೆಸ್ ಅನ್ನೋ ಮೂಮೆಂಟ್ಗೆ ನೀವು ಕಾಲಿಡ್ತಾ ಇದ್ದೀರಾ. ಆ ಮೂಮೆಂಟಲ್ಲಿ ಅವ್ರು ಬಂದಿದ್ದಾರೆ. ಆ್ಯಂಡ್ ಕರೇಜ್, ನಿಮಗೆ ತುಂಬ ಕರೇಜಿಯಸ್ ಆಗಿ ಅವರು ನಿಮ್ಮ ಕರೇಜನ್ನು ನೋಡಿರೋದ್ರಿಂದ ಎಲ್ಲೋ ಒಂದು ಕಡೆ ಒಬ್ರಿಗೊಬ್ರು ಅಟ್ರ್ಯಾಕ್ಟ್ ಆಗಿರೋವಂಥ ಚಾನ್ಸಸ್ ಇದೆ. ಅಂದರೆ ತುಂಬ ಏನು ಹೇಳ್ತೀವಿ, ಯಾವುದೇ ಒಂದು ವಿಷಯನ ನಾವು ಪ್ರೆಸೆಂಟಬಲ್ ಮಾಡಬೇಕು ಅಂತ ಅಂದರೆ, ನಾವು ಏನಾದರೂ ಪ್ರೆಸೆಂಟ್ ಮಾಡ್ತೀವಿ ಅಂದರೆ ಆ ಪ್ರೆಸೆಂಟ್ ಮಾಡೋ ಒಂದು ರೀತಿ ಇರುತ್ತೆ, ಅದಕ್ಕೊಂದು ಕಲೆ ಇರುತ್ತೆ. ಓಕೆ, ಯಾವುದೇ ವಿಷಯನ ಸುಮ್ಮನೆ ಹೇಳಿಬಿಡೋದಕ್ಕೂ ಅದಕ್ಕೊಂದು ಕರೆಕ್ಟಾಗಿ ಇರೋವಂಥ ವೇನಲ್ಲಿ ಹೇಳುವಂಥದ್ದಿರೋದು. ಓಕೆ, ಅದನ್ನು ಒಪಿನಿಯನ್, ಈಗ ಒಬ್ರ ಬಗ್ಗೆ ನಾವೇನಾದರೂ ಒಪಿನಿಯನ್ ಹೇಳ್ತೀವಿ ಅಂತಂದರೆ ಮಾತನಾಡೋ ಕಲೆ ಅಂತ ಹೇಳ್ತೀವಿ. ನಾವು ಮಾತನಾಡೋ ರೀತಿಗೆ ಎಲ್ಲೋ ಒಂದು ಕಡೆ ಯಾರಾದರೂ ಅಟ್ರ್ಯಾಕ್ಟ್ ಆಗ್ಬೋದು. ಅದೇ ಥರ ಅವರು ಮಾತನಾಡುವಂಥ ರೀತಿಗೆ ನೀವು ಅಟ್ರ್ಯಾಕ್ಟ್ ಆಗಿರುವಂಥದ್ದು. ಅದಕ್ಕೆ ಅವರು ಪದೇ ಪದೇ ನಿಮಗೆ ನೆನಪಾಗ್ಬೋದು. ಅವ್ರು ಮಾತನಾಡುವಂಥ ರೀತಿ, ಶೈಲಿ ಏನಿರುತ್ತೋ, ಕಮ್ಯುನಿಕೇಟ್ ಮಾಡುವಂಥ ರೀತಿ ಇರ್ಬೋದು, ಅದನ್ನು ನೋಡಿ ನೀವು ಅಟ್ರ್ಯಾಕ್ಟ್ ಆಗುವಂಥ ಸಾಧ್ಯತೆ ಇದೆ. ಅಟ್ರ್ಯಾಕ್ಟ್ ಇನ್ ದ ಸೆನ್ಸ್, ನೀವು ಅವರ ಮಾತುಗಳನ್ನು ಪದೇ ಪದೇ ನೆನಪಿಸ್ಕೊಳ್ಳೋ ಅಂಥದ್ದು. ಅಂದರೆ ಆ್ಯಕ್ಚುಲಿ ಅವ್ರು ನಿಮ್ಮನ್ನು ನೆನಪಿಸ್ಕೋತಾರೋ ಬಿಡ್ತಾರೋ ದಟ್ ಇಸ್ ಸೆಕೆಂಡ್ರಿ. ಸಮ್ ವೇರ್ ನೀವು ಅದನ್ನು ನೆನಪು ಮಾಡ್ಕೋತಾ ಇದ್ದೀರಾ, ನೀವು ಅವರಿಗೆ ಅಟ್ರ್ಯಾಕ್ಟ್ ಆಗ್ತಾ ಇದ್ದೀರಾ. ಓಕೆ, ಅವರ ಒಂದು ಕರೇಜ್ಗೆ, ಅವರ ಒಂದು ಧೈರ್ಯಕ್ಕೆ, ಅವರಿರೋವಂತಹ ಒಂದು ಲುಕ್ಗೆ ನೀವು ಅಟ್ರ್ಯಾಕ್ಟ್ ಆಗ್ತಿರೋ ಅಂಥದ್ದು. ಆ್ಯಂಡ್ ಸ್ಟ್ರೆಸ್ ಮಾಡ್ಕೋತೀರ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಲೈಫಲ್ಲಿ ಇರೋವಂಥ ಸ್ಟ್ರೆಸ್ ಇದೆ. ತುಂಬ ಜನ ಕಾಲೆಳೆಯುವಂಥವ್ರನ್ನೇ ನೋಡಿರೋದ್ರಿಂದ, ಲೈಫಲ್ಲಿ ಎಲ್ಲ ಮೋಸ ಮಾಡಿರುವಂಥವ್ರನ್ನೇ ನೋಡಿರೋದ್ರಿಂದ, ಸಮ್ವೇರ್ ಯಾರನ್ನೋ ಒಬ್ಬ ವ್ಯಕ್ತಿನ, ತುಂಬ ಆನೆಸ್ಟ್ ಆಗಿರೋವಂಥ ವ್ಯಕ್ತಿನ ನೋಡಿದಾಗ ಎಲ್ಲೋ ಒಂದು ಕಡೆ ನಿಮಗೆ ಖುಷಿ ಆಗಿರೋವಂಥ ಚಾನ್ಸಸ್ ಇದೆ. ಹಾಗಾಗಿ ನೀವು ಅವರನ್ನು ಪದೇ ಪದೇ ನೆನಪು ಮಾಡ್ಕೋತಾ ಇದ್ದೀರಾ. ಇವರು ನನಗೆ ಏನೋ ಒಂದು ಏನು ಹೇಳ್ತೀರಾ, ಇಲ್ಲಿ ಫ್ಯಾಷನ್ ಇದೆ, ರೆಡ್ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಲೈಫಲ್ಲಿ ಇದುವರೆಗೂ ನೋಡಿರುವಂಥ ವ್ಯಕ್ತಿಗಳೆಲ್ಲ ಬರೀ ಚೀಟರ್ಸೇ ಆಗಿರ್ಬೋದು. ಬ್ಯಾಕಲ್ಲಿ ಏನು ಹೇಳ್ತೀವಿ, ಚುರಿ ಹಾಕೋದು ಅಂತ ಹೇಳ್ತೀವಿ. ಸೊ ಆ ಥರ ಬ್ಯಾಕ್ ಬಿಚ್ಚರ್ಸ್ ಆಗಿರೋದ್ರಿಂದ ಸಮ್ ವೇರ್ ಇವ್ರನ್ನ ನೋಡಿದಾಗ ಅಟ್ರಾಕ್ಟ್ ಆಗಿರೋವಂಥ ಚಾನ್ಸಸ್ ಇದೆ. ಆ ಒಂದು ನೇಚರ್ ಕೂಡ ಇದೆ. ಸ್ಟ್ರೆಸ್ಸಲ್ಲಿರೋದ್ರಿಂದ, ತುಂಬ ಸ್ಟ್ರೆಸ್ಸಲ್ಲಿರೋದ್ರಿಂದ
ತುಂಬ ಖುಷಿಯಾಗಿರೋ ಒಂದು ಮೂಮೆಂಟ್ ನೋಡಿದಾಗ, ಅಂದರೆ ಈಗ ನಮ್ಮ ಲೈಫಲ್ಲಿ ತುಂಬ ಸ್ಟ್ರೆಸ್ಫುಲ್ಲಾಗಿ ನಾವು ನಡೀತಾ ಇರ್ತೀವಿ ಅಂತ ಅಂದಾಗ ಯಾರೋ ಒಬ್ಬರು ಖುಷಿಯಾಗಿರೋ ಪರ್ಸನನ್ನು ನಾವು ನೋಡಿದಾಗ ಒಂದು ಏನೋ ಒಂದು ಹ್ಯಾಪಿನೆಸ್ ನಮ್ಮಲ್ಲಿ ಬರುತ್ತೆ. ಆ ಒಂದು ಹ್ಯಾಪಿನೆಸ್ಗೋಸ್ಕರ ನಾವು ಮತ್ತೆ ಮತ್ತೆ ಅವರನ್ನು ನೆನಪಿಸ್ಕೋತಾ ಇರ್ತೀವಿ. ಸೊ ನಮ್ಮ ಸ್ಟ್ರೆಸ್ಫುಲ್ ಲೈಫನ್ನ ಮರೆಯೋ ಅಂಥ ಒಂದು ಸಿಚುವೇಶನ್ ಏನೋ ಕ್ರಿಯೇಟ್ ಆಗಿರತ್ತೆ, ಅದರಿಂದ ನೆನಪಿಸ್ಕೊಳ್ಳೋ ಅಂಥ ಚಾನ್ಸಸ್ ಕೂಡ ಇರಬಹುದು. ಆ್ಯಂಡ್ ಸ್ಯಾರೋ ಇನ್ ದಿ ಸೆನ್ಸ್ ಏನು ಹೇಳ್ತೀವಿ, ಇಲ್ಲಿ ತುಂಬ ಪೇಯ್ನಲ್ಲಿ ಇಲ್ಲಿ ಹೇಳ್ತಾ ಇದ್ದೀನಿ, ಆ್ಯಕ್ಚುಲಿ ಅದೇ ಬರ್ತಾಯಿದೆ ಕಾಣಿಸಲ್ಲ. ಇಲ್ಲಿ ಬಂದು ಥಂಡರ್ ಬೋಲ್ಟ್ ಇತ್ತು, ಬಾಟಮ್ ಆಫ್ ದ ಎನರ್ಜಿ, ಓಕೆ. ಆ್ಯಂಡ್ ಇಲ್ಲಿ ಸ್ಯಾರೋ ಇದೆ. ಸ್ಯಾರೋ ಅಂದರೆ ತುಂಬ ನೋವಲ್ಲಿದ್ರಿ ಅಂತ ಅಂದ್ಕೊಳ್ಳಿ. ಆಗ ನಿಮಗೇನೋ ಒಂದು ಯಾರಾದರೂ ಸಮಾಧಾನ ಮಾಡೋ ಅಂಥವ್ರು ಬೇಕಿತ್ತು, ನಿಮಗೇನೋ ಒಂದು ಖುಷಿಯಾಗಿ ಮಾತನಾಡುವಂಥವ್ರು, ನಿಮ್ಮ ಬಗ್ಗೆ ಕೇರ್ ಮಾಡೋವಂಥವ್ರು, ಕಾಳಜಿ ತೋರಿಸೋ ಅಂಥವರು, ಒಂದು ಸ್ವೀಟಾಗಿ ನಿಮ್ಮ ಹತ್ರ ಮಾತನಾಡುವಂಥವ್ರು ಯಾರಾದರೂ ಬೇಕಾಗಿತ್ತು. ಅಂಥವ್ರು ಯಾರೋ ನಿಮ್ಮ ಹತ್ರ ಮಾತನಾಡಿದಾಗ ನೀವು ಅವ್ರಿಗೆ ಅಟ್ರ್ಯಾಕ್ಟ್ ಆಗಿರೋದ್ರಿಂದ ನೀವು ಅವರನ್ನು ನೆನಪಿಸ್ಕೋತೀರ, ಓಕೆ. ನಿಮ್ಮ ಲೈಫಲ್ಲಿರೋ ಸ್ಯಾರೋನ ಕಳಿಯೋದಕ್ಕೋಸ್ಕರ ಯಾರೋ ಬಂದಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಏನಿದೆಯಲ್ಲ, ಅದರಿಂದ ನೀವು ಅವರನ್ನು ಮತ್ತೆ ಮತ್ತೆ ನೆನಪಿಸ್ಕೋತಾ ಇರೋವಂಥ ಸಿಚುವೇಶನ್ ಕೂಡ ಇದೆ. ಅಡ್ವೆಂಚರಸ್ ಆಗಿ ಕಾಣಿಸ್ತೀರ. ಅಡ್ವೆಂಚರಸ್ ಅಂತ ಅಂದರೆ ಏನು, ಜಸ್ಟ್ ಲೈಕ್ ಎ ಬೇಬಿಗೆ ಅಂತ ಅಂದಾಗ ಮಕ್ಕಳಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿರೋಲ್ಲ, ಓಕೆ. ಅದೇ ಥರ ನೀವು ತುಂಬ ದುಃಖದಲ್ಲಿದ್ದೀರಾ, ನಿಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿಲ್ಲ, ಓಕೆ. ಬೇಬಿ ಫುಡ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ, ಅವರು ನೆನಪಾಗ್ತಿದ್ದಾರೆ, ಅವ್ರ ಕಡೆ ನಾನು ಹೋಗಬೇಕು, ಏನೋ ಒಂದು ಕಲರ್ಫುಲ್ಲಾಗಿರೋದು ಏನೋ ನನಗೆ ಕಾಣಿಸ್ತಾ ಇದೆ, ನನಗೆ ಇದರಿಂದ ನಾನು ಹೊರಗಡೆ ಬರಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ. ನಿಮಗೆ ಗೊತ್ತಿಲ್ಲ ಇದೇನಪ್ಪ ಇವರು ಹೀಗೆ ಹೇಳ್ತಿದ್ದಾರೆ ಅಂತ. ಸಬ್ಕಾನ್ಷಿಯಸ್ಲಿ ಇರೋವಂಥ ಇಂಟೆನ್ಷನ್ ಅದಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಆ ಥರ ಹೊರಗಡೆ ಬರ್ತಾ ಇದೆ, ಅದು ಅಷ್ಟೇ, ಓಕೆ. ನಿಮಗೆ ಇದರಿಂದ ಹೊರಗಡೆ ಬರಬೇಕಾದ್ರೆ ಯಾವ ಥರ ಬರಬೇಕಂತ ಗೊತ್ತಾಗ್ತಿಲ್ಲ. ಸೊ ದಟ್ ಯಾವುದೋ ಒಂದು ರೂಟ್ ಬೇಕಾಗಿದೆ, ಆ ರೂಟ್ ಅವರಾಗಿದ್ದಾರೆ, ಅದಕ್ಕೆ ಅವ್ರು ನೆನಪಾಗ್ತಿದ್ದಾರೆ, ಓಕೆ. ಆ್ಯಂಡ್ ಮೂಮೆಂಟ್ ಟು ಮೂಮೆಂಟ್ ಅಂತ ಅಂದರೆ ಆ್ಯಕ್ಚುಲಿ ನಿಮ್ಗೆ ಯಾವುದೋ ಒಂದು ಡೈಲಾಮದಲ್ಲಿದ್ದೀರಾ ಅಂತ ಅನಿಸುತ್ತೆ. ಯಾವುದೋ ಒಂದು ಸಿಚುವೇಶನ್ ಏನಿದೆ, ನಿಮಗೆ ಅದನ್ನು ಡಿಸೈಡ್ ಮಾಡೋಕ್ಕಾಗ್ತಿಲ್ಲ, ಏನು ಮಾಡಲಿ ಏನು ಬಿಡಲಿ ಅಂತ ಹೇಳಿ. ಅಂದರೆ ಟೂ ವೇ ಅಂತ ಹೇಳ್ತೀವಿ. ಕ್ರಾಸ್ ರೋಡಲ್ಲಿ ಇರಬೇಕಾದ್ರೆ ಯಾವ ಕಡೆ ರೋಡ್ ತೊಗೋಬೇಕು ಅಂತ ಗೊತ್ತಾಗದೇ ಇರೋವಂಥ ಸಿಚುವೇಶನ್, ಆಗ ಯಾರೋ ಒಬ್ಬರು ತಿಳುವಳಿಕೆ ಹೇಳೋವಂಥವ್ರು ಇರ್ಬೋದು, ಓಕೆ. ಲೈಫಲ್ಲಿ ಈಗ ಮಾಡೋದ್ರಿಂದ ಸರಿ ಹೋಗುತ್ತೆ ಹಾಗೆ ಹೀಗೆ ಅಂತ ಜಸ್ಟ್ ಗೈಡ್ ಮಾಡೋವಂಥ ವ್ಯಕ್ತಿ, ಅದರಿಂದ ನಿಮ್ಗೆ ಅಟ್ರ್ಯಾಕ್ಟ್ ಆಗಿರ್ಬೋದು, ಓಕೆ. ಆ ಒಂದು ಅಟ್ರ್ಯಾಕ್ಷನ್ ನಿಮಗೆ ಅದರಿಂದನೂ ಕಾಣಿಸ್ತಿರ್ಬೋದು. ವೇರ್ ಇದು ಕಂಪ್ಲೀಟಾಗಿ ಸಮ್ ಆಫ್ ಮಾಡೋದಾದರೆ ರೀಡಿಂಗು, ನೀವಿರೋ ಅಂಥ ಪೊಸಿಷನ್ ಏನಿದೆ ಅಲ್ಲ, ಈ ಪೊಸಿಷನಲ್ಲಿ ನಿಮ್ಗೆ ಯಾರೋ ಒಬ್ಬರು ಗೈಡ್ ಮಾಡಿರೋದ್ರಿಂದ ನಿಮಗೆ ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಿಲ್ಲದೇ ಅವ್ರ ಮೇಲೆ ಅಟ್ರ್ಯಾಕ್ಷನ್ ಆಗಿರೋದ್ರಿಂದ ಅವ್ರು ನಿಮಗೆ ಪದೇ ಪದೇ ನೆನಪಾಗ್ತಿದ್ದಾರೆ, ಓಕೆ. ಅವ್ರು ಏನಕ್ಕೆ ನೆನಪಾಗ್ತಿದ್ದಾರೆ ಅಂತ ಅಂದರೆ ನಿಮ್ಮಲ್ಲಿ ಕರೇಜ್ ತುಂಬೋದಕ್ಕೆ, ಸಕ್ಸಸ್ ಅನ್ನೋದನ್ನು ತೋರಿಸೋದಕ್ಕೆ, ನಿಮ್ಮಲ್ಲಿರೋ ಸ್ಯಾರೋ ಅನ್ನೋದನ್ನು ಹೊರಗಡೆ ಹಾಕಿ ಖುಷಿ ಅನ್ನೋದನ್ನು ನೋಡೋದಕ್ಕೆ, ನಿಮ್ಮ ಸ್ಟ್ರೆಸ್ ಏನಿದೆ ಅದನ್ನು ರಿಲೀಫ್ ಮಾಡೋದಕ್ಕೆ. ಆ್ಯಂಡ್ ನೀವು ಪ್ರತಿ ಹೆಜ್ಜೆನ ಈಗ ಆಲ್ರೆಡಿ ನೀವು ಮೋಸ ಹೋಗಿರೋದ್ರಿಂದ, ನೋವು ಅನುಭವಿಸಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಹೆಜ್ಜೆ ಇಡಬೇಕಾದ್ರೆ ಪ್ರತಿ ಹೆಜ್ಜೆನೂ ಯಾವ ಥರ ಇಡಬೇಕು ಅನ್ನೋ ಒಂದು ಗೈಡ್ ಮಾಡೋದಕ್ಕೋಸ್ಕರ ಬಂದಿರುವಂಥವರು ಆಗಿರ್ತಾರೆ, ಓಕೆ. ಈ ಥರ ಇದನ್ನು ಸಮ್ ಆಫ್ ಮಾಡ್ಬೋದು. ಏಂಜಲ್ಸ್ ಏನು ಹೇಳ್ತಾರೆ ಇದಕ್ಕೋಸ್ಕರ ನೋಡೋಣ. ಏಂಜಲ್ಸ್ ಗೈಡ್ ಮಾಡಿ. ಇದು ನನ್ನ ವ್ಯೂವರ್ಸ್ ಯಾರು ನೋಡ್ತಿದ್ದೀರಲ್ಲ, ನನ್ನ ಕಲೆಕ್ಟಿವ್ ಯಾರಿದ್ದಾರೆ ಅವ್ರಿಗೆ ಏಂಜಲ್ಸ್ ಕಡೆಯಿಂದ ಕೊಡ್ತಾ ಇರೋವಂತಹ ಒಂದು ಗೈಡೆನ್ಸ್ ಆಗಿರುತ್ತೆ. ಎಸ್, ನೋ ನೀಡ್ ಟು ವರಿ, ದಿ ಸಿಚುವೇಶನ್ ವಿಲ್ ಇಂಪ್ರೂವ್. ಎಸ್ ಎಸ್ ಎಸ್, ನೈಸ್.
ನೀವು ಯಾವುದೋ ಒಂದು ವರಿನಲ್ಲಿದ್ದೀರಾ, ಓಕೆ. ಯಾವ ವರಿನಲ್ಲಿದ್ದೀರಾ ಅನ್ನೋದು ಪ್ರತಿಯೊಬ್ಬರಿಗೂ ಸಪ್ರೇಟ್ ಇರುತ್ತೆ, ಓಕೆ. ಒಂದೇ ವಿಷಯನ ಹೇಳೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ನೀವು ಯಾವ್ಯಾವ ವರೀಸಲ್ಲಿ ನೀವಿದ್ದೀರಾ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅದಕ್ಕೆ ಏಂಜಲ್ಸ್ ಹೇಳ್ತಿದ್ದಾರೆ, ನೋ ನೀಡ್ ಟು ವರಿ, ಏನು ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ ಅಂಥೇಳಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಏನಂದರೆ ದಟ್ ಸಿಚುವೇಶನ್ ವಿಲ್ ಇಂಪ್ರೂವ್, ಅಂದರೆ ನೀವಿರೋವಂಥ ಈ ಪರಿಸ್ಥಿತಿ ಏನಿದೆ ಇದು ಇಂಪ್ರೂವ್ ಆಗುತ್ತೆ, ಡೋಂಟ್ ವರಿ ಅಂತ, ಓಕೆ. ಆ್ಯಂಡ್ ನೀವು ಯಾವುದೋ ಒಂದು ಕ್ವಶನನ್ನು ನೀವು ಮನಸ್ಸಲ್ಲಿ ಯೋಚನೆ ಮಾಡ್ತಾಯಿದ್ದು ಇದು ಏನು ಮಾಡೋದು ಏನು ಮಾಡಬಾರ್ದು ಅಂತ ತುಂಬ ಯೋಚನೆ ಮಾಡ್ತಾಯಿದ್ದು ಕ್ಲಾರಿಫಿಕೇಷನ್ ಸಿಗ್ತಾನೇ ಇಲ್ಲ ಅಂತ ಅಂದ್ಕೊಂಡ್ರೆ ಇದು ಎಸ್ಸಾ ನೋನಾ ಅಂತ ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ಅಫ್ಕೋರ್ಸ್ ಫ್ರೆಂಡ್ಸ್, ಡಬಲ್ ಎಸ್, ಓಕೆ. ಸಿ ದಿಸ್ ಇಸ್ ಆಲ್ಸೋ ಒಂದು ಏಂಜಲ್ಸ್ ಹೇಳ್ತಿದ್ದಾರೆ ಎಸ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ ಫ್ರೆಂಡ್ಸ್. ನೋಡಿದ್ರಲ್ಲ, ನಿಮ್ಮ ಯಾವುದೋ ಒಬ್ಬ ಪರ್ಸನ್ ಬಗ್ಗೆ ನೀವು ಏನಕ್ಕೆ ಅಟ್ರ್ಯಾಕ್ಟ್ ಆಗ್ತಾ ಇದ್ದೀರಾ ಅಂತ, ಓಕೆ. ಥ್ಯಾಂಕ್ ಯು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಇದು ರೆಸೋನೇಟ್ ಆಗಿದೆ, ಪ್ಲೀಸ್ ಇದನ್ನು ಪಾಸಿಟಿವ್ ಎನರ್ಜಿನ ನೀವು ಕಾಮೆಂಟಲ್ಲಿ ಕ್ಲೈಮ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಗೇನಾದರೂ ರೆಮಿಡೀಸ್ ಬೇಕಾಗಿದ್ದರೆ ಪ್ಲೀಸ್ ಲೆಟ್ ಮಿ ನೋ. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಿ, ಮೆಸೇಜ್ ಹಾಕಿ, ಓಕೆ. ಮೆಸೇಜ್ ಹಾಕಿ ಕಾಲ್ ತೆಗಿತೀನಿ ಅಥವಾ ಇಲ್ಲ ಹೇಳೋಕ್ಕಾಗಲ್ಲ. ಫ್ರೀ ಇದ್ರಷ್ಟೇ ನಾನು ಪಿಕ್ ಮಾಡೋದು, ಇಲ್ಲಾಂದರೆ ಮಾಡೋದಿಲ್ಲ, ಓಕೆ. ಮೆಸೇಜ್ ಹಾಕಿರಿ, ನಾನು ನೋಡಿದಾಗ ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ, ಓಕೆ. ಥ್ಯಾಂಕ್ ಯು. ಬಾಯ್, ಸಿ ಯು ಸೂನ್.